ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ. ನಿಮ್ಮೆಲ್ಲರೂ ಎಲ್ಲ ಚೆನ್ನಾಗಿಟ್ಟಿರಲಿ ಅಂತಲೇ ಹೇಳ್ತಾ ಇವತ್ತಿನ ವ್ಲಾಗನ್ನು ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಅದೇ ನಿನ್ನೆ ನೈಟ್ ಗ್ರೋಸರೀಸ್ ಎಲ್ಲ ತಗೊಬಂದಿದ್ದೆ, ಅಂದರೆ ಸ್ಯಾಟರ್ಡೆ ನೈಟ್ ಡಿ ಮಾರ್ಟಿಂದ ಕೆಲವೊಂದು ಗ್ರೋಸರೀಸ್ ಎಲ್ಲ ಐಟಮ್ಸ್ಗಳನ್ನೆಲ್ಲ ತಗೊಬಂದಿದ್ದೆ. ಅದು ರಾತ್ರಿ ನಾನು ಏನು ಜೋಡಿಸಿಟ್ಟಿಲ್ಲ, ಒಂಥರ ಸುಸ್ತಾಗ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಎದ್ದ ತಕ್ಷಣವೇ ಇದರದ್ದು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಮಕ್ಕಳಿಗೆ ಸ್ಕೂಲು ಇರಲ್ವಲ್ಲ, ಇವತ್ತಂತೂ ಸಂಡೇ ಅಲ್ವಾ, ಹಾಗಾಗಿ ಮಕ್ಕಳು ಸ್ಕೂಲ್ ಇರಲ್ಲ. ಬೆಳಿಗ್ಗೆ 7:30 ಅವರಿಗೆ ಅರಬಿ ಮಾತ್ರ ಇರೋದು. ಬಟ್ ಇವತ್ತು ಅವರು ಮನೆಯಲ್ಲಿಲ್ಲ, ಅಮ್ಮನ ಮನೆಯಲ್ಲಿದ್ದಾರೆ. ಅವರು ನೈಟೇ ಅಮ್ಮನ ಮನೆಗೆ ಹೋಗಿದ್ದರು, ಅಲ್ಲೇ ಮಲಗಿರೋದು, ಅಲ್ಲಿಂದನೇ ಮದ್ರಸಕ್ಕೆ ಹೋಗಿರೋದು. ಹಾಗಾಗಿ ಇವತ್ತು ಬೆಳಿಗ್ಗೆ ನನಗೆ ಏನು ಅಂಥ ಕೆಲಸಗಳೇನು ಇತ್ತಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಫಸ್ಟಿಗೆ ಎದ್ದು, ಈಗ ಅಂದರೆ ಸ್ವಲ್ಪ ಎದ್ದಿರೋದು ಸ್ವಲ್ಪ ಲೇಟೇ, ಯಾವಾಗಲೂ ಬೇಗ ಎದ್ದೇಳ್ತೀನಲ್ವ. ಬಟ್ ಇವತ್ತು ಸ್ವಲ್ಪ ಲೇಟ್ ಎದ್ದೆ, ಒಂದು 7 o'clockಗೆ ಎದ್ದಿರೋದು. ಅಂದರೆ ನಮಾಜ್ ಮಾಡಿ ಮಲಗಿದ್ದೆ, ನಂತರ ಎದ್ದಿರೋದೇ 7 o'clockಗೆ, ಏನು ಕೆಲಸ ಇಲ್ವಲ್ಲ ಅಂಥೇಳಿ ಫಸ್ಟಿಗೆ ಎದ್ದು ಅದೇ ಎಲ್ಲ ಗ್ರೋಸರೀಸ್ ಇದೆಯಲ್ವ ಅದನ್ನೆಲ್ಲ ನಾನು ಜೋಡಿಸಿ ಇಡ್ತಾಯಿದ್ದೀನಿ. ಖಾಲಿಯಾಗಿರೋ ಡಬ್ಬಕ್ಕೆಲ್ಲ ಎಲ್ಲ ಫಿಲ್ ಮಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಇದೊಂದು ಎಗ್ ಮಸಾಲ ಇದೆಯಲ್ವ, ಇದನ್ನು ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇನ್ಸ್ಟಾಗ್ರಾಮಿಗೋಸ್ಕರ ರೀಲ್ಸ್ಗೋಸ್ಕರ ಶೂಟ್ ಮಾಡಿದ್ದೆ. ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಎಗ್ ಮಸಾಲನು ಆಮೇಲೆ ಚಪಾತಿ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ತಂಗಿ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾಳೆ. ಹಾಗೆಯೇ ನಾನಿಲ್ಲಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇವತ್ತು ಒಂದು ಅಫ್ಘಾನಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಚಿಕನ್ ಪುಲಾವ್ ಅಂತಲೇ ಹೇಳ್ಬೋದು. ಅಂದರೆ ಆ ಕಡೆ ಎಲ್ಲ ಚಿಕನ್ ಪುಲಾವ್ ಅಂತಲೇ ಹೇಳೋದು, ಬಿರಿಯಾನಿ ಅಂತ ಜಾಸ್ತಿ ಯೂಸ್ ಮಾಡಲ್ಲ, ಪುಲಾವ್ ಅಂತಲೇ ಹೇಳೋದು. ನಾನಿದು ಯೂಟ್ಯೂಬಲ್ಲೇ ನೋಡಿ ಕಲ್ತಿರೋದು. ಬಟ್ ಇವಾಗ ನಂದು ಫೇವ್ರೇಟ್ ಬಿರಿಯಾನಿಗಳಲ್ಲಿ ಇದೂ ಒಂದು. ನಾನು ಜಾಸ್ತಿಯಾಗಿ ಇದನ್ನು ಮಾಡ್ತೀನಿ, ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಾಗುತ್ತೆ ಇದು. ಅದಕ್ಕೋಸ್ಕರ ಇಲ್ಲಿ ನಾನು ಎಣ್ಣೆಗೆ ಮೊದಲಿಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಹಾಕಿ ಅದನ್ನು ಚೆನ್ನಾಗಿ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಅಂದರೆ ಜಾಸ್ತಿ ಬ್ಲ್ಯಾಕ್ ಮಾಡೋದು ಬೇಡ, ಈ ಥರ ಒಂಥರ ಗೋಲ್ಡನ್ ಕಲರ್ ಬ್ರೌನ್ ಥರ ಆಗುತ್ತಲ್ವ, ಆ ಥರ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮದು ಪಲಾವ್ ಇದೆಯಲ್ವ ಅದಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ. ಅದಕ್ಕೋಸ್ಕರ ಅದು ಇವಾಗ ಚೆನ್ನಾಗಿ ಫ್ರೈ ಆಗಿತ್ತಲ್ವ, ಗೋಲ್ಡನ್ ಕಲರ್ ಬ್ರೌನ್ ಬಂದಿತ್ತಲ್ವ, ಹಾಗಾಗಿ ಅದರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಅದು ನಾವು ಲಾಸ್ಟಿಗೆ ಯೂಸ್ ಮಾಡೋಣ. ಇವಾಗ ಅದೇ ಈರುಳ್ಳಿಗೆ ನಾನಿಲ್ಲಿ ಚಿಕನ್ ವಾಶ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 1.5 ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಆಮೇಲೆ ಜೀರಿಗೆ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಎಲ್ಲ ಮಸಾಲ ಪುಡಿಗಳನ್ನು ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಬರುತ್ತಲ್ಲ, ಮೆಣಸಿನ್ಕಾಯಿ ಅಲ್ಲ, ಒಣಮೆಣಸು, ಅದನ್ನು ಪುಡಿ ಮಾಡಿ ಅಂದರೆ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಮೆಣಸಿನ್ಕಾಯಿ ಒಣಮೆಣಸು ಇದೆಯಲ್ವ ಅದನ್ನು ಪುಡಿ ಮಾಡಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 5-6 ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ನಾನು ಒಂಥರ ರಫಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಇದಕ್ಕೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ನಾನು ನೀರು ಹಾಕಿದ್ದೀನಿ. ನಾನಿಲ್ಲಿ 4 ಗ್ಲಾಸ್ ನೀರು ತಗೊಂಡಿದ್ದೀನಿ. 1 ಗ್ಲಾಸಿಗೆ 1.5 ಗ್ಲಾಸ್ ಥರ ನಾನಿಲ್ಲಿ 6 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೆ. ಹಾಗೆಯೇ ಇಲ್ಲಿ ಅಕ್ಕಿ ನಾನು ಮೊದಲೇ ಸೋಕ್ ಮಾಡಿ ಇಟ್ಟಿದ್ದೆ, ಒಂದು ಅರ್ಧ ಗಂಟೆ ಇದನ್ನು ಸೋಕ್ ಮಾಡಬೇಕಾಗುತ್ತೆ. ಗೊತ್ತಿದೆಯಲ್ವ, ಬಾಸ್ಮತಿ ರೈಸ್ ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆ ಸೋಕ್ ಮಾಡಲೇಬೇಕಾಗುತ್ತೆ. ಇವಾಗ ಅದನ್ನು ಸೋಕಾಗಿತ್ತು, ಅಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಎಲ್ಲಿ ತನಕ ಮುಚ್ಚಳ ಓಪನ್ ಮಾಡಿ ಕುಕ್ ಮಾಡಬೇಕಂದ್ರೆ ಇದರದ್ದು ನೀರೆಲ್ಲ ಡ್ರೈ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ, ಇವಾಗ ಇದರದ್ದು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ, ಸ್ವಲ್ಪ ರೆಡ್ ಫುಡ್ ಕಲರ್ನು ಆಮೇಲೆ ಸ್ವಲ್ಪ ಯೆಲ್ಲೋ ಫುಡ್ ಕಲರ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಸ್ಲೋ ಆಗಿಯೇ ಇಟ್ಕೊಳ್ಳಿ. ಅದು ನೀರು ಡ್ರೈ ಆಗೋ ತನಕ ಮಾತ್ರ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಟ್ಟರಾಯಿತು.
ನೀರು ಡ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ನಂತರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಮೊದಲಿಗೆ ತೆಗೆದಿಟ್ಟಿರುವಂತಹ ಈರುಳ್ಳಿ ಇದೆಯಲ್ವ ಫ್ರೈಡ್ ಆನಿಯನ್ ಅದನ್ನು ತೆಗೆದು ಈ ಥರ ಮೇಲ್ಗಡೆಗೆ ಹಾಕಿ ಇದನ್ನು ಇವಾಗ ನಾನು ದಮ್ಮಿಗೆ ಇಡ್ತಾ ಇದ್ದೀನಿ. ಇದನ್ನು ನಾನು ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋತೀನಿ. ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 10 ನಿಮಿಷ ಹಾಗೆಯೇ ದಮ್ಮಿಗೆ ಇಟ್ಟರಾಯಿತು. ಆವಾಗ ಚೆನ್ನಾಗಿ ಕುಕ್ಕಾಗಿ ಬರುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಇದ್ರ ಮೇಲ್ಗಡೆ ಏನಾದರೂ ಬಾರದ್ದು ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನೀವು ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ನನಗೆ ಮೊದಲಿಗೆ ನಾನು ಒಂದು ಸಲ ಅಪ್ಲೋಡ್ ಮಾಡಿದರೆ ಅದರಲ್ಲೂ ನನಗೆ ಕಮೆಂಟ್ ಬಂದಿತ್ತು. ನಾನು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಅಂತೇಳಿ. ನೀವೂ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಇದು. ನಾವು ನಾರ್ಮಲಾಗಿ ಬಿರಿಯಾನಿ ಪಲಾವ್ ಎಲ್ಲ ತಿಂತೀವಲ್ವ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಾಗಿ ಆಗುತ್ತೆ. ಇದರಲ್ಲಿ ನಾವು ಈರುಳ್ಳಿ ಇದೆಯಲ್ವ ಅದನ್ನು ಚೆನ್ನಾಗಿ ಬ್ರೌನ್ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಇವಾಗ ಚೆನ್ನಾಗಿ ದಮ್ ಆಗಿದೆ. 10 ನಿಮಿಷ ಗ್ಯಾಸ್ ಆನ್ ಮಾಡಿ 10 ನಿಮಿಷ ಗ್ಯಾಸ್ ಆಫ್ ಮಾಡಿ ಇಟ್ಟಿದೆ ದಮ್ಮಿಗೆ. ಇವಾಗ ನೋಡಿ ಇದು ಚೆನ್ನಾಗಿ ದಮ್ ಆಗಿದೆ. ಅನ್ನ ಎಲ್ಲ ಉದ್ರುದ್ರಾಗಿ ಬಂದಿದೆ. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿತ್ತು. ಈ ಪಲಾವ್ಗೆ ನಾನಿಲ್ಲಿ ಕಚಂಬರ್ ಮಾಡಿಲ್ಲ. ನಾವು ಮೊಸರು ಇರುತ್ತಲ್ವ ಅದಕ್ಕೆ ಪುದೀನ, ಹಸಿರು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಮೊಸರಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಚಾಟ್ ಮಸಾಲನೂ ಉಪ್ಪು ಹಾಕಿ ಮಿಕ್ಸ್ ಮಾಡಿರೋದು. ಈ ಪಲಾವ್ ಜೊತೆಗೆ ತುಂಬಾ ಟೇಸ್ಟಿ ಆಗುತ್ತೆ. ಇದಕ್ಕೆ ಕಚಂಬರ್ ಏನು ಬೇಕಾಗಿಲ್ಲ. ಸೊ ಅದು ಇವಾಗ ಊಟ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ತಣ್ಣೀರು ಬಾವಿ ಬೀಚ್ ಹತ್ರ ಹೋಗಿ ಬರೋಣ ಅಂತೇಳಿ, ಅಲ್ಲಿ ಫುಡ್ ಫೆಸ್ಟಿವಲ್ ಎಲ್ಲ ನಡೀತಾ ಇದೆಯಲ್ವ ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಿ. ಅಲ್ಲಿ ಕುಸ್ತಿ ಆಗ್ತಾ ಇತ್ತು, ಕಬಡ್ಡಿ ಆಗ್ತಾ ಇತ್ತು, ಆಮೇಲೆ ತುಂಬಾ ಪ್ರೋಗ್ರಾಮ್ಗಳೆಲ್ಲ ಆಗ್ತಾ ಇತ್ತು. ಸ್ಕೋರ್ ರೈಟ್ 1 ಬ್ಲೂ 0. ಭಾಗವಹಿಸುವಂತಹ ಸ್ಪರ್ಧಿಗಳ ಗಮನಕ್ಕೆ ಸರಿಯಾಗಿ ಗಂಟೆ 7:20ಕ್ಕೆ ಮೊದಲನೆಯ ತಂಡದ ಪರ್ಫಾರ್ಮೆನ್ಸ್ ಇರುತ್ತೆ. ಇದು 1 ಗಂಟೆಯ ಕಾಲಾವಕಾಶ ಇದೆ. ದಯವಿಟ್ಟು ತಂಡಗಳು ಆದಷ್ಟು ಬೇಗ ತಯಾರಿ. ಸಿಂಚನ ರೆಡ್ ಕಾಸ್ಟ್ಯೂಮ್ ವೈಷ್ಣವ್ ನಂತರ ರಿಟರ್ನ್ ಅಂದರೆ ಬರುವಷ್ಟೊತ್ತಿಗೆ ಒಂದು 8:30-9 ಗಂಟೆ ಆಗಿಬಿಟ್ಟಿತ್ತು. ನಂತರ ಹಸ್ಬೆಂಡಿಗೆ ಸ್ವಲ್ಪ ಶೀತ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಮೆಡಿಕಲಿಂದ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ. ಇಲ್ಲಿ ಟೀ ಪುಡಿ ತಗೊಬಂದಿದ್ದೆ. ಅದೇನಾಗಿರೋದಂದರೆ ಹಸ್ಬೆಂಡ್ ಯಾವಾಗಲೂ ಏಲಕ್ಕಿ ಇರೋದೇ ತಗೊಬರ್ತಾರೆ. ಬಟ್ ಇವತ್ತು ಅದರಲ್ಲಿ ಏಲಕ್ಕಿ ಫ್ಲೇವರ್ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಇದೆಯಲ್ವ ಅದನ್ನು ಪುಡಿ ಮಾಡಿ ಹಾಕೋಣ ಅಂತೇಳಿ. ನಾನು ಟೀ ಕುಡಿಯಲ್ಲ, ಬಟ್ ನನಗೆ ಈ ಥರ ಟೀ ಮಾಡಿಟ್ಟು ಕೊಡ್ತೀನಲ್ವ ಅವಾಗ ಅದರದ್ದು ಏಲಕ್ಕಿ ಫ್ಲೇವರ್ ಬರುತ್ತಲ್ವ ಅವಾಗ ತುಂಬ ಚೆನ್ನಾಗಾಗುತ್ತೆ. ನಾರ್ಮಲ್ ಟೀಗಿಂತ ಏಲಕ್ಕಿ ಫ್ಲೇವರ್ ಜೊತೆಗೆ ಒಂಥರ ತುಂಬಾ ಏನೋ ಒಂಥರ ಖುಷಿಯಾಗುತ್ತೆ. ಕುಡಿಯೋಣ ಅಂತೇಳಿ ಆಸೆ ಆಗುತ್ತೆ, ಬಟ್ ಫಸ್ಟಿಂದನೇ ಕುಡಿದು ಅಭ್ಯಾಸ ಇಲ್ವಲ್ಲ, ಒಂಥರ ವಾಮಿಟ್ ಬಂದಾಗೆ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಕುಡಿಯಲ್ಲ. ನೋಡುವಾಗಂತೂ ತುಂಬಾ ಆಸೆ ಆಗುತ್ತೆ. ಒಂದೊಂದು ಸಲ ನನ್ನ ತಂಗಿರಲ್ಲ, ಅವ್ರ ಹಸ್ಬೆಂಡ್ ಜೊತೆಗೆ ರಾತ್ರಿ ಟೈಮಲ್ಲಿ ಹೊರಗಡೆ ಹೋಗಿ ಟೀ ಎಲ್ಲ ಕುಡಿದು ಬರ್ತಾರೆ. ನನಗೂ ಆಸೆ ಆಗುತ್ತೆ ಆ ಥರ ಕುಡಿಬೇಕು ಅಂತೇಳಿ, ಬಟ್ ಕುಡಿಯೋಕ್ಕೆ ಆಗಲ್ಲ ನನಗೆ ಟೀ. ನಾನು ಮೊದಲು ಕಾಫಿನೂ ಕುಡಿತಾ ಇತ್ತಿಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋದು ಕಾಫಿ ಕುಡಿಯೋದಕ್ಕೂ.
ಟೀ ಅಂತೂ ಕುಡಿಯೋಕ್ಕೆ ಆಗಲ್ಲ ನನಗೆ. ಹಾಲಿನ ಐಟಮೇ ಮುಟ್ಟಾಯ್ತಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಅಂದರೆ ಸ್ವಲ್ಪ ಅಲ್ಲ, ಇವಾಗ ಎಲ್ಲದಕ್ಕೂ ಹಾಲು ಯೂಸ್ ಮಾಡ್ತೀನಿ. ಪ್ಲೇನ್ ಹಾಲು ಕುಡಿಯೋಕ್ಕಾಗಲ್ಲ, ಆಮೇಲೆ ಟೀ ಕುಡಿಯೋಕ್ಕಾಗಲ್ಲ. ಇನ್ನು ಎಲ್ಲದರಲ್ಲೂ ಹಾಲು ಇವಾಗ ಯೂಸ್ ಮಾಡ್ತೀನಿ ನಾನು. ಮೊದಲಿಗೆ ಯಾವುದಕ್ಕೂ ಹಾಲಿದು ಏನೇ ಫ್ಲೇವರ್ ಸಿಕ್ಕಿದ್ರೂ ನಾನು ವಾಮಿಟ್ ಮಾಡ್ತಾಯಿದ್ದೆ. ಹಾಗೆಯೇ ಅಂಗಡಿಯಿಂದ ಬರುವಾಗ ನಾನು ಒಂದು ಬ್ರೌನಿ ತೊಗೊಬಂದಿದ್ದೆ. ಬ್ರೌನಿನೂ ವೆನಿಲ್ಲಾ ಐಸ್ ಕ್ರೀಮ್ ಇದೆಯಲ್ವ, ಅದು ತೊಗೊಬಂದಿದ್ದೆ. ತುಂಬ ಚೆನ್ನಾಗಾಗುತ್ತೆ. ಈ ಎಲೈಟ್ ಇದೆಯಲ್ವ, ಅವ್ರದ್ದು 20 ರುಪೀಸ್ ಇದೊಂದು ಬ್ರೌನಿ ಬರುತ್ತೆ. ಅದ್ರ ಜೊತೆಗೆ ಈ ಥರ ವೆನಿಲ್ಲಾ ಐಸ್ ಕ್ರೀಮ್ ಹಾಕಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಬ್ರೌನಿನ ಸ್ವಲ್ಪ ಹೀಟ್ ಮಾಡಿನೂ ಮಾಡ್ಬೋದು, ಓವನ್ ಇದ್ರಲ್ಲ. ನಮ್ಮ ಅಮ್ಮನ ಮನೇಲಿ ಓವನ್ ಇದೆ, ಅಲ್ಲಿ ಆ ಥರ ಹೀಟ್ ಮಾಡಿ ಮಾಡೋಕ್ಕಾಗ್ತಾಯಿದೆ ಆಗುತ್ತೆ. ಬಟ್ ಇಲ್ಲಿ ತವಾದಲ್ಲೆಲ್ಲ ಇಟ್ಟು ಸುಟ್ಟೋಗುತ್ತೆ, ಅದಕ್ಕೋಸ್ಕರ ನಾನು ಹೀಟ್ ಏನು ಮಾಡಿಲ್ಲ. ಹಾಗೆಯೇ ಬ್ರೌನಿ ವಿತ್ ವೆನಿಲ್ಲಾ ಐಸ್ ಕ್ರೀಮ್ ಇಲ್ಲಿ ತಿಂತಾಯಿದ್ದೀನಿ. ಒಂದೊಂದು ಸಲ ಹೇಳ್ತೀವಲ್ವ, ಏನೇ ಹೊರಗಡೆ ತಿಂದು ಬಂದ್ರೂ, ಏನೇ ತಿಂದರೂ ಏನೇ ಮಾಡಿದ್ರೂ ಒಂದೊಂದು ಸಲ ಒಂದೊಂದು ಕ್ರೇವಿಂಗ್ ಬರುತ್ತೆ. ಆವಾಗ ಏನಾದರೂ ಸ್ವೀಟ್ ಇದು ಜಾಸ್ತಿಯಾಗಿ ನನಗೆ ಜಾಸ್ತಿಯಾಗಿ ಸ್ವೀಟ್ ಇದು ಕ್ರೇವಿಂಗ್ಸ್ ಆಗೇ ಆಗುತ್ತೆ. ನಾನು ಒಂದೊಂದು ಸಲ ರಾತ್ರಿ 10 ಗಂಟೆ 11 ಗಂಟೆಗೆಲ್ಲ ಎದ್ದು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇದ್ದರೆ ಎದ್ದು ತಿಂತೀನಿ. ನನಗೆ ಆ ಥರ ಸ್ವಲ್ಪ ಕ್ರೇವಿಂಗೆಲ್ಲ ಸ್ವಲ್ಪ ಜಾಸ್ತಿ ಆದ್ರೂ ಕಂಟ್ರೋಲ್ ಮಾಡ್ತೀನಿ. ಮಾಡಲ್ಲ ಅಂತ ಹೇಳಿ ಏನಿಲ್ಲ, ಕಂಟ್ರೋಲ್ ಮಾಡ್ತೀನಿ. ಒಂದೊಂದು ಸಲ ಆಗೋದೇ ಇಲ್ಲ, ಕಂಟ್ರೋಲ್ ಮಾಡೋದಕ್ಕೇ ಆಗಲ್ಲ. ತಿನ್ನೋಣ ಅಂತೇಳಿ ಆಗುತ್ತೆ. ಏನೂ ಸಿಕ್ಕಿಲ್ಲ ಅಂದ್ರೂ ಸ್ವೀಟಾಗಿ ಅಟ್ಲೀಸ್ಟ್ ನಾನು ಕೋಲ್ಡ್ ಕಾಫಿ ಆದರೂ ಮಾಡಿ ಕುಡಿತೀನಿ ನೈಟ್ ಟೈಮಲ್ಲಿ. ತುಂಬ ಕೆಟ್ಟ ಅಭ್ಯಾಸ ನನಗೂ ಗೊತ್ತು, ಆದರೆ ಒಂದೇ ಸಲ ಕಮ್ಮಿ ಮಾಡೋಕ್ಕಾಗಲ್ವಲ್ಲ. ಸ್ವಲ್ಪ ಆಗಿನೇ ಕಮ್ಮಿ ಆಗ್ತಾ ಹೋದಾಗಿನೇ ಅದು ಕಮ್ಮಿ ಆಗುತ್ತೆ. ಹಾಗೆಯೇ ಬಂದು ನಾನು ಬೆಳಿಗ್ಗೆನೇ ಅಕ್ಕಿನ ನೆನೆ ಹಾಕಿದ್ದೆ, ದೋಸೆ ಮಾಡೋಣ ಅಂತೇಳಿ. ಬೆಳಿಗ್ಗೆಗೆ ಮಕ್ಕಳಿಗೆ ಸ್ಕೂಲಿಗೆಲ್ಲ ಬೇಕಲ್ವ, ಹಾಗಾಗಿ ದೋಸೆಗೆ ಅಕ್ಕಿ ಹಾಕಿದ್ದೆ. ಇವಾಗ ಬಂದು ಅದನ್ನು ಇಲ್ಲಿ ನಾನು ಎಲ್ಲ ರುಬ್ಬಿ ಎಲ್ಲ ಇಡೋಣ ಅಂತೇಳಿ. ಇವತ್ತು ನೈಟ್ ಡಿನ್ನರ್ಗೇನು ಮಾಡಿಲ್ಲ ನಾನು. ಅದೇ ಮಧ್ಯಾಹ್ನ ಮಾಡಿರುವಂತಹ ಪುಲಾವ್ ಇದೆಯಲ್ವ, ಚಿಕನ್ ಪುಲಾವ್ ಅದೇ ಇದೆ. ಇವತ್ತು ಅದೇ ಸರಿ ಮಾಡೋಣ ಅಂತೇಳಿ, ಅಂದರೆ ಅದೇ ತಿನ್ನೋಣ ಅಂತೇಳಿ. ಯಾಕಂದರೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ. ಸ್ವಲ್ಪ ಇದ್ದರೆ ಬೇರೆ ಏನಾದರೂ ನಾನು ಮಾಡ್ತೀನಿ, ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಇದೆ ಅದು. ಹಾಗಾಗಿ ಏನೂ ಮಾಡಿಲ್ಲ ನೈಟಿಗೆ, ಅದನ್ನೇ ತಿನ್ನೋಣ ಅಂತೇಳಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿ. ನಾನು ಅದೇ ಎಲ್ಲ ವಿಡಿಯೋದಲ್ಲಿ ಹೇಳೋ ಹಾಗೆಯೇ ನಮ್ಮಂತಹ ಇವಾಗ ಸ್ಟಾರ್ಟ್ ಮಾಡಿರುವಂತಹ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತಾ ಇರೋದು. ಇನ್ನೇನು ಹೇಳೋದಿಲ್ಲ, ನಮಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.